ದೆಹಲಿಯಲ್ಲಿ ಮಹತ್ವದ ನೀತಿ ಆಯೋಗದ ಸಭೆಯನ್ನು ಕರೆದಿದ್ರು. ಆ ಸಭೆಯಲ್ಲಿ ಪ್ರಮುಖವಾಗಿ ಭಾರತ 2047ನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು. ಆ ನಿಟ್ಟಿನಲ್ಲಿ ವಿವಿಧ ರಾಜ್ಯಗಳ ಅಭಿಪ್ರಾಯಗಳು, ಆ ರಾಜ್ಯಗಳ ದೂರದೃಷ್ಟಿತ್ವ ಎಲ್ಲವನ್ನು ಕೂಡ ಸಮಗ್ರವಾಗಿ ಚರ್ಚೆ ಆಗಬೇಕು ಅಂಥೇಳಿ ಪ್ರಧಾನಮಂತ್ರಿಗಳು ನೆನ್ನೆ ಸಭೆಯನ್ನು ಕರೆದಿದ್ರು. ಆ ಸಭೆಯಲ್ಲಿ ಕಾಂಗ್ರೆಸ್ ಆಡಳಿತ ಇರತಕ್ಕಂಥ ರಾಜ್ಯಗಳ ಮುಖ್ಯಮಂತ್ರಿಗಳು, ತೆಲಂಗಾಣ ಇರ್ಬೋದು, ಹಿಮಾಚಲ ಪ್ರದೇಶ ಇರ್ಬೋದು, ತಮಿಳುನಾಡಿಂದ ಅಲ್ಲಿನ ಮುಖ್ಯಮಂತ್ರಿಗಳು ಸ್ಟಾಲಿನ್ ಅವರು ಕೂಡ ಭಾಗವಹಿಸಿದ್ರು. ಆದರೆ ದುರದೃಷ್ಟ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆ ನೀತಿ ಆಯೋಗದ ಸಭೆಗೆ ಯಾವ ಕಾರಣಕ್ಕೆ ಹೋಗಲಿಲ್ಲ ಅಥವಾ ಬಹಿಷ್ಕಾರ ಹಾಕಿದ್ರೋ, ಯಾವ ಕಾರಣಕ್ಕೆ ಸಭೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಅನ್ನಿಸ್ಲಿಲ್ಲ. ಇದು ರಾಜ್ಯದ ಜನರ ಮುಂದೆ ತಿಳಿಸ್ಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು, ಸಚಿವರು ಅವರ ಶಾಸಕರುಗಳನ್ನು ಕರೆದುಕೊಂಡು ದೆಹಲಿಗೆ ಹೋಗಿ ಜಂತರ್ ಮಂತರದಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರೆ. ಆದರೆ ಇಂಥ ಮಹತ್ವವಾಗಿರ್ತಕ್ಕಂಥ ಸಭೆಗೆ ಇವತ್ತು ಪಾಲ್ಗೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ಅಭಿವೃದ್ಧಿಯನ್ನು ಬದಿಗಿಟ್ಟು ರಾಜಕಾರಣ ಮಾಡ್ತಕ್ಕಂಥದ್ದೇ ಅವ್ರಿಗೆ ಆದ್ಯತೆ ಆಗಿದೆ. ರಾಜಕಾರಣ ಮಾಡ್ತಕ್ಕಂಥದ್ದೇ ಆದ್ಯತೆ ಆಗಿದೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ. ಇದು ರಾಜ್ಯಕ್ಕೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದಾಗಿನಿಂದ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದಾಗಿಂದನೂ ಸಹ ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಒಂದು ಸಂಘರ್ಷದ ಹಾದಿಯನ್ನು ಏನು ತುಳಿದಿದ್ದಾರೆ. ಸಂಘರ್ಷದ ಹಾದಿಯಲ್ಲಿ ಏನು ಸಾಕ್ತಾ ಇದ್ದಾರೆ. ಖಂಡಿತ ಇದು ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ. ನಾವು ಈ ವಿಚಾರವನ್ನು ಹಲವಾರು ಬಾರಿ ಪ್ರಸ್ತಾಪ ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಈ ನಿಲುವೇನಿದೆ ರಾಜ್ಯಕ್ಕೆ ಇವತ್ತು ಅನ್ಯಾಯ ಮಾಡ್ತಾ ಇದೆ. ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಾಡಿನ ಜನತೆ ತಿಳಿಸ್ಬೇಕು, ಯಾವ ಕಾರಣಕ್ಕೆ ಹೋಗಲಿಲ್ಲ ಅನ್ನೋದನ್ನು, ಈ ಸಭೆಗೆ ಯಾಕೆ ಗೈರಾಗಿದ್ರು ಅನ್ನೋದನ್ನು ತಿಳಿಸ್ಬೇಕಾಗ್ತದೆ. ಎರಡನೇ ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಮೊನ್ನೆ ದಿನ ಗೌರವಾನ್ವಿತ ಸಂಸದರು ಯದುವೀರ್ ಒಡೆಯರ್ ಅವರು ಸಹ ಪ್ರಸ್ತಾಪ ಮಾಡಿದ್ದಾರೆ. KSDL ಮೈಸೂರು ಸ್ಯಾಂಡಲ್ ಸೋಪಿಗೆ 6,20,00,000 ಕೊಟ್ಟು ತಮನ್ನಾ ಭಾಟಿಯನ್ನು ಬಾಲಿವುಡ್ ನಟಿಯನ್ನು ತರಬೇಕು ಅಂತೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದೆ. ಇದು ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇಲ್ಲಿ ಯಾವುದೋ ಒಂದು ನಟಿಗೆ 6 ಕೋಟಿ ಕೊಡ್ತಕ್ಕಂಥದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ರಾಜ್ಯದ ಇವತ್ತು ಕನ್ನಡ ಬಗ್ಗೆ ಹಲವಾರು ಬಾರಿ ಇವತ್ತು ಮಾತನಾಡಿದ್ದಾರೆ. ಈ ನಾಡಿನ ನೆಲ, ಜಲ, ಭಾಷೆ, ಸಂಸ್ಕೃತಿ, ಪರಂಪರೆ ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ರಾಜ್ಯದ ಒಂದು ಕರ್ತವ್ಯ. ಇವತ್ತು KSDL ಅಂತಕ್ಕಂಥ ಒಂದು ಸಂಸ್ಥೆ ಕಾಂಗ್ರೆಸ್ ಸರ್ಕಾರ ಹುಟ್ಟಾಕಿರ್ತಕ್ಕಂಥದ್ದಲ್ಲ. 1916ರಲ್ಲಿ ಅಂದಿನ ಮಹಾರಾಜರ ಕನಸಿನ ಕೂಸಿದು. ಅವರ ಒಂದು ದೂರದೃಷ್ಟಿತ್ವದಿಂದ ಸ್ಥಾಪನೆ ಆಗಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕರ್ನಾಟಕ ರಾಜ್ಯದಲ್ಲಿ ಯಾರೂ ಸಿಗಲೇ ಇಲ್ವಾ? ರಾಜ್ಯದಲ್ಲಿ ಆ ರೀತಿ ಒಂದು ಉತ್ತಮ ನಟ, ನಟಿ ಯಾರೂ ಸಿಗಲೇ ಇಲ್ವಾ? ಅಥವಾ ಯಾರು ಕನ್ನಡಿಗರು ಸಿಗಲೇ ಇಲ್ವಾ? ಹಾಗಾದರೆ ಯಾಕೆ ಅದು? ನಾನು ಮಂತ್ರಿಗಳ ಹೇಳಿಕೆಯನ್ನು ಕೂಡ ಗಮನಿಸ್ತಾ ಇದ್ದೆ. ಪರಿಣಿತರ ಸಲಹೆಯನ್ನು ಪಡೆದುಕೊಂಡ್ರಂತೆ. ಇದಕ್ಕೆ ಯಾಕ್ರಿ ಬೇಕು ಪರಿಣಿತರ ಸಲಹೆ? ಯಾರು ಪರಿಣಿತರು? ಯಾವುದ್ರಲ್ಲಿ ಪರಿಣಿತರಿದ್ದಾರೆ? ಇದು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಯಾವುದೋ ಸಣ್ಣ ವಿಚಾರ ಅಲ್ಲ. ಯಾಕೆಂತ ಹೇಳಿದ್ರೆ, ಇವತ್ತು KSDL ಸಂಸ್ಥೆ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸಂಸ್ಥೆ. ಇದು ಇಂಥ ಒಂದು ವಿಚಾರದಲ್ಲಿ ಈ ರೀತಿ ರಾಜ್ಯ ಸರ್ಕಾರ ಸ್ವೇಚ್ಛಾಚಾರದಿಂದ ನಡ್ಕೊಳ್ತಕ್ಕಂಥದ್ದು ಖಂಡಿತ ಸರಿಯಲ್ಲ. ಇದು ಅಪರಾಧ. ಇದು ಭಾಳ ಜವಾಬ್ದಾರಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಾರೋ ಪರಿಣಿತರು ಸಲಹೆ ಕೊಟ್ರಂತೆ, ಅದಕ್ಕೆ ತಮನ್ನಾ ಭಾಟಿಯನ್ನು ಕರ್ಕೊಂಬರ್ತೀನಿ ಅಂತ ಹೇಳಿದ್ರೆ
ಇವತ್ತು ಮಹಾರಾಜರಿಗೂ ಕೂಡ ಮಾಡ್ತಕ್ಕಂಥ ಅವಮಾನ ಇದು, ಮಹಾರಾಜರಿಗೆ ಮಾಡ್ತಕ್ಕಂಥ ಅವಮಾನ. ಮೂರನೇದು ಇವತ್ತು ರಾಮನಗರ ಜಿಲ್ಲೆ ಬಗ್ಗೆ ಯಾಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಉಪಮುಖ್ಯಮಂತ್ರಿಗಳು ಅನ್ನೋದನ್ನು ಕೂಡ ಮರೆತು ಒಂದು ರಿಯಲ್ ಎಸ್ಟೇಟ್ ಏಜೆಂಟಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ರಾಮನಗರ ಜಿಲ್ಲೆಯವರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ರಾಜ್ಯದ ಜನನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಮನಗರ ಅಂಥೇಳಿ ಕೀಳರಿಮೆ ಏನಾರ ಇದೆಯಾ? ಹಾಗಾದರೆ ರಾಮನಗರ ಅಂತ ಹೇಳಿದಕ್ಕೆ ಅವ್ರಿಗೆ ಕೀಳರಿಮೆ ಇದೆಯಾ? ಅಥವಾ ರಾಮನಗರಕ್ಕೆ ಅಥವಾ ಬೆಂಗಳೂರು ದಕ್ಷಿಣ ಅಂತೇಳಿ ಹೆಸರು ಸೇರಿಸದೆ ಹೋದರೆ ಅಭಿವೃದ್ಧಿನೇ ಆಗಲ್ವಾ? ಆ ತೀರ್ಮಾನಕ್ಕೆ ಯಾಕೆ ಬಂದರು ಡಿ ಕೆ ಶಿವಕುಮಾರ್ ಅವರು? ಈ ರೀತಿ ರಾಜ್ಯ ಸರ್ಕಾರಗಳು ಬಂದಾಗ ಅವರಿಗೆ ಮನ ಬಂದಂತೆ ಈ ರೀತಿ ತೀರ್ಮಾನಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ಕೆಂಗಲ್ ಹನುಮಂತಯ್ಯ ಅಂತಕ್ಕಂಥ ಒಬ್ಬ ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು, ಇಂಥ ಒಂದು ಇತಿಹಾಸ ಇರ್ತಕ್ಕಂಥ ರಾಮನಗರ ಜಿಲ್ಲೆ ಈ ರೀತಿ ಅವ್ರಿಗೆ ಖುಷಿ ಬಂದಂಗೆ ಇವತ್ತು ಹೆಸರನ್ನು ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ ಆ ಜಿಲ್ಲೆಯ ಜನರಿಗೂ ಕೂಡ ಮಾಡ್ತಕ್ಕಂಥ ಅಪಮಾನ ಇದು. ಇವತ್ತು ನೀವೇ ರಾಜ್ಯದ ಉಪಮುಖ್ಯಮಂತ್ರಿಗಳಿದ್ದೀರಿ, ನಿಮ್ಮದೇ ಸರ್ಕಾರ ಇದೆ. ಇವತ್ತು ಬೆಂಗಳೂರು ಅನ್ನುವ ಹೆಸರಿಟ್ಟರೆ ಮಾತ್ರ ಅಲ್ಲಿ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ, ಇವತ್ತು ರಿಯಲ್ ಎಸ್ಟೇಟಾಗ ರಾಜ್ಯದ ಅಭಿವೃದ್ಧಿನೇ ಆಗಾದರೆ, ರಿಯಲ್ ಎಸ್ಟೇಟ್ ಮಾಡೋಕ್ಕಾಗ ರಾಜ್ಯ ಸರ್ಕಾರ ಇರೋದಾಗಾದರೆ, ಈ ರೀತಿ ಎಲ್ಲೊಂದು ಕಡೆ ರಾಜ್ಯ ಸರ್ಕಾರದ ಆದ್ಯತೆಗಳೇನಿದ್ದಾವೆ ಇವೆಲ್ಲವೂ ಕೂಡ ಆದ್ಯತೆ ಪ್ರಿಯಾರಿಟೀಸ್ ಅಂತ ಏನು ಕರೀತಾರೆ, ಎಲ್ಲವೂ ಕೂಡ ಇವತ್ತು ಮಾಯ ಆಗ್ತಾ ಇರ್ತಕ್ಕಂಥದ್ದು. ಇವರು ಖುಷಿ ಬಂದಂತೆ ಇವತ್ತು ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ವಿರೋಧಿ ಧೋರಣೆಯನ್ನು ತಳೆದಿದ್ದಾರೆ. ನಾನು ಮೊನ್ನೆ ದಿನ ಪತ್ರಿಕೆ ಓದ್ತಾ ಇದ್ದೆ, ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಫರೂಕ್ ಅಬ್ದುಲ್ಲಾ ಅವರು ಶ್ಲಾಘನೆ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಹಣಕಾಸಿನ ಸಚಿವರ ಬೆಂಬಲದಿಂದ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಆರ್ಥಿಕವಾಗಿ ನಮಗೆ ಬಲವನ್ನು ತುಂಬುತ್ತಾ ಇದ್ದಾರೆ, ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅನ್ನೋ ಮಾತನ್ನು ಸ್ವತಃ ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿಗಳು ಫರೂಕ್ ಅಬ್ದುಲ್ಲಾ ಅವರು ಒಮರ್ ಅಬ್ದುಲ್ಲಾ ಅವರು ಸದನದಲ್ಲಿ ಮಾತನ್ನು ಹೇಳಿದ್ದಾರೆ. ಆದರೆ ಇಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡೋದು ಬೇಡ ಅಂತ ಹೇಳೋದಿಲ್ಲ, ಆದರೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಒಂದು ಕೇಂದ್ರ ಸರ್ಕಾರ ಜೊತೆ ಹೊಂದ್ಕೊಂಡು ರಾಜ್ಯದ ಅಭಿವೃದ್ಧಿಯ ಬಗ್ಗೆನೂ ಕೂಡ ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಅವರ ಕರ್ತವ್ಯ ಇದೆ, ರಾಜ್ಯ ಸರ್ಕಾರದ ಕರ್ತವ್ಯ ಇದೆ, ಅದನ್ನು ಮರಿಬಾರ್ದು. ಕೇಂದ್ರ ಸರ್ಕಾರ ಅನುದಾನದಲ್ಲಿ ಇನ್ನೂ ತಾರತಮ್ಯ ಮಾಡ್ತಾ ಇದೆ, ಅದನ್ನ ನಮ್ಮ ರಾಜ್ಯದ ಎಂಪಿಗಳು ಕೇಳಲಿ ಅನ್ನುವಂಥದ್ದು ಕೂಡ ಸಿದ್ದರಾಮಯ್ಯ ನೋಡಿ. ಬರ್ತಕ್ಕಂಥ ಅನುದಾನವನ್ನು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಯಾವ ರೀತಿ ತಡೆ ಹಿಡಿತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದನ್ನು ಕೂಡ ಸದನದಲ್ಲಿ ನಾವು ಮಾತನಾಡ್ತೇವೆ. ಉದಾಹರಣೆಗೆ ಒಂದೇ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಇವತ್ತು ನ್ಯಾಷನಲ್ ಹೈವೇ ಇಡೀ ದೇಶದಲ್ಲಿ, ಯಾಕಂದರೆ ಪ್ರಧಾನಮಂತ್ರಿಗಳ ಕನಸಿನ ಕೂಸದು, ಇಡೀ ದೇಶದಲ್ಲಿ ಇವತ್ತು ಹೆದ್ದಾರಿಗಳು ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಇವತ್ತು ರಾಜ್ಯದ ಅಭಿವೃದ್ಧಿಗೂ ಕೂಡ ಅದು ಪೂರಕವಾಗಿರ್ತದೆ. ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಇವತ್ತು ನ್ಯಾಷನಲ್ ಹೈವೇ ಅಭಿವೃದ್ಧಿನಲ್ಲಿ ಭಾಳ ಹಿಂದುಳಿದಿದೆ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಸಿಷನ್ ವಿಚಾರದಲ್ಲಿ ಆಸಕ್ತಿಯನ್ನು ತೆಗೆದುಕೊಳ್ತಾ ಇಲ್ಲ. ಬಿಕಾಸ್ ಆಫ್ ದ ಡಿಲೇ ಇನ್ ಲ್ಯಾಂಡ್ ಅಕ್ವಿಸಿಷನ್ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ನ್ಯಾಷನಲ್ ಹೈವೇಗಳು ಕೂಡ ಸಮರ್ಪಕವಾಗಿ ಇವತ್ತು ವೇಗದ ಇದರಲ್ಲಿ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ರಾಜ್ಯ ಸರ್ಕಾರದ ನಡವಳಿಕೆ. ಪಾರ್ಕಿಂಗ್ ವಿಚಾರದಲ್ಲಿ ಟೋಯಿಂಗ್ ಅಲ್ಲಿ ಕ್ರಿಮಿನಲ್ ಕೇಸ್ ಹಾಕಕ್ಕೆ ರಾಜ್ಯ ಸರ್ಕಾರ ಹೋಗ್ತಾ ಇದೆ ಬೆಂಗಳೂರು ಪಾರ್ಕಿಂಗ್ ಅಲ್ಲಿ. ನೋಡ್ರಿ, ರಾಜ್ಯ ಸರ್ಕಾರ ಹಣಕಾಸಿನ ಕೊರತೆ ಕಾಡ್ತಾ ಇದೆ. ಬಹುಶಃ ಪ್ರಪ್ರಥಮ ಬಾರಿಗೆ ಇವತ್ತು ವಿಧಾನಸೌಧದಲ್ಲಿ ಪ್ರವಾಸಿಗರಿಗೆ ದುಡ್ಡು ಕೊಟ್ಟು ನೋಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ಅಂಥ ತೀರ್ಮಾನವು ಕೂಡ ತೆಗೆದುಕೊಳ್ತಾ ಇದೆ. ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಸಚಿವರಿಗೆ ಸಾಧ್ಯ ಆಗ್ತಾ ಇಲ್ಲ. ನೀವು ನೋಡಿದರೆ ಬೆಂಗಳೂರು ಮಹಾನಗರದಲ್ಲಿ ಕಸಕ್ಕೂ ಕೂಡ ಅದಕ್ಕೆ ಟ್ಯಾಕ್ಸ್ ಹಾಕಿದ್ದಾರೆ. ಈಗ ವಿಧಾನಸೌಧ ನೋಡೋದಕ್ಕೆ ಬರ್ತಕ್ಕಂಥ ಪ್ರವಾಸಿಗರು ಕೂಡ ದುಡ್ಡು ಕೊಟ್ಟು ನೋಡಬೇಕಾಗಿದೆ. ಅಂದರೆ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಸತ್ಯವನ್ನು ಮರೆಮಾಚಿ ತಮ್ಮ ಗ್ಯಾರಂಟಿಗಳಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗದೇನೆ, ರಾಜ್ಯದಲ್ಲಿ ಅಭಿವೃದ್ಧಿಗೋಸ್ಕರ ಹಣವನ್ನು ಕೊಡೋದಕ್ಕೆ ಸಾಧ್ಯ ಆಗದೇನೆ, ಶಾಸಕರುಗಳು ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಇವತ್ತು ಹಣವನ್ನು ಕೂಡ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ಹಾಗಾಗಿ ಇವತ್ತು ಏನು ಬೇಕಾದರೂ ಕೂಡ ತೀರ್ಮಾನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿಗಳು ಇವತ್ತು ಪ್ರವಾಸಿಗರು ಕೂಡ ಟ್ಯಾಕ್ಸ್ ದುಡ್ಡನ್ನು ಫೀಸನ್ನು ಕಟ್ಟಿಸ್ಕೊಳ್ತಕ್ಕಂಥದ್ದು ವಿಚಾರದಲ್ಲಿ ನಿರ್ಲಕ್ಷ್ಯ ತೋರ್ತಾ ಇದೆ ಅಂತ ಅನಿಸುತ್ತೆ. ಈಗಿನ್ನು ನಿನ್ನೆ ಮೊನ್ನೆಯಿಂದ ಇದು ಚರ್ಚೆ ನಡೀತಾ ಇದೆ.
ಒಂದೇ ಸಲ ಇವತ್ತು ರಾಜ್ಯ ಸರ್ಕಾರಗಳು ತೀರ್ಮಾನ ಮಾಡೋದಕ್ಕಾಗೋದಿಲ್ಲ. ಕೇಂದ್ರ ಸರ್ಕಾರನೂ ಕೂಡ ಅಲ್ಲಿಂದನೂ ಕೂಡ ಹೆಲ್ತ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ಸ್ ಬರ್ತದೆ, ತೀರ್ಮಾನ ಮಾಡ್ತಾರೆ. ಅದನ್ನು ಆತಂಕ ಗಾಬರಿ ಪಡ್ತಕ್ಕಂಥದ್ದು ಆತಂಕ ಇದು ಹಂಗಂತೇಳಿ ಗಂಭೀರ ತೆಗೆದುಕೋಬಾರ್ದು ಅಂತಲೂ ಹೇಳ್ತಾ ಇಲ್ಲ. ರಾಜ್ಯ ಸರ್ಕಾರ ಗಮನಿಸ್ತದೆ, ಗಮನಿಸಬೇಕಾಗ್ತದೆ. ನೀವು ಬಿಡುಗಡೆ ಮಾಡಿರುವಂಥ ಚಾರ್ಜ್ ಶೀಟ್ ಬಹಳ ಕೆಟ್ಟ ಚಾರ್ಜ್ ಶೀಟ್ ಅನ್ನುವಂಥದ್ದನ್ನ ಕಳೆದ 2 ದಿನಗಳಿಂದ ಸಿದ್ದರಾಮಯ್ಯರು ಮೈಸೂರಿನಲ್ಲಿ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರು ಖುಷಿ ಪಡಿಸೋದಕ್ಕೆ ನಾವು ಚಾರ್ಜ್ ಶೀಟ್ ರಿಲೀಸ್ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಖುಷಿ ಪಡಿಸೋದಕ್ಕೆ ನಾವು ಚಾರ್ಜ್ ಶೀಟನ್ನು ನಾವು ರಿಲೀಸ್ ಮಾಡಿಲ್ಲ. ರಾಜ್ಯದಲ್ಲಿ ಇವತ್ತು ವಾಸ್ತವಿಕ ಸತ್ಯ ಏನಿದೆ, ಇವತ್ತು ನಾನು ಬರ್ತಾ ಇದ್ದೆ ಹೈವೇ ತುಂಬ ಈಗ ಗ್ಯಾರಂಟಿ ಬದುಕು ಅಂತೇಳಿ ಹೋರ್ಡಿಂಗ್ ಶುರು ಮಾಡಿದ್ದಾರೆ. ಗ್ಯಾರಂಟಿ ಬದುಕು ಅಂತೇಳಿ ನಾನು ಮೈಸೂರಿನಲ್ಲಿ ನಿಂತ್ಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು ಸವಾಲಾಗ್ತಾನೆ. ಹಿಂದೆ ನಮ್ಮ BJP ಸರ್ಕಾರ ಇದ್ದಾಗ, ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಇದೇ ಮೈಸೂರು ಜಿಲ್ಲೆಗೆ ಅಭಿವೃದ್ಧಿಗೆ ಎಷ್ಟು ಸಾವಿರ ಕೋಟಿಗಳನ್ನು ಕೊಟ್ಟಿದ್ರು. ಸಿದ್ದರಾಮಯ್ಯವ್ರ ಮುಖ್ಯಮಂತ್ರಿಗಳಾದಮೇಲೆ ಎಷ್ಟು ಸಾವಿರ ಕೋಟಿ ಕೊಟ್ಟಿದ್ದಾರೆ, ಚರ್ಚೆ ಮಾಡಲಿ ಇದನ್ನು. ಹಾಗಾಗಿ ಇವತ್ತು ಕೇವಲ ಗ್ಯಾರಂಟಿ ಬದುಕು, ಏನು ಗ್ಯಾರಂಟಿ ಬದುಕು? ತಿಂಗಳಿಗೆ 2,000 ಕೊಡ್ತೀರಿ ಅಂದರೆ ಗ್ಯಾರಂಟಿ ಬದುಕಾಗ್ತದ? ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತು ಆ ತಾಯಂದಿರ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಸಲುವಾಗಿ ಏನು ಇವತ್ತು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀರಿ? ರೈತರಿಗೆ ಇವತ್ತು ಅನುಕೂಲ ಆಗೋ ರೀತಿಯಲ್ಲಿ ಯಾವ ಕಾರ್ಯಕ್ರಮನ ಘೋಷಣೆ ಮಾಡಿದ್ದೀರಿ? ಕೇವಲ ಜಾಹೀರಾತಿನ ಸರ್ಕಾರ ಇವತ್ತು ಆಗಿದೆ ಕಾಂಗ್ರೆಸ್ ಸರ್ಕಾರ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಜಾಹೀರಾತಿನ ಸರ್ಕಾರ ಆಗಿದೆ ಹೊರತು ಇವತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಅಭಿವೃದ್ಧಿ ಮಾಡ್ತಕ್ಕಂಥ ಸರ್ಕಾರ ಇದಲ್ಲ. ಯಾವುದೇ ಅಭಿವೃದ್ಧಿಗೆ ಇವತ್ತು ಹಣವೂ ಕೂಡ ಸರ್ಕಾರದಲ್ಲಿಲ್ಲ. ಸರ್, ಈಗ ರಾಮನಗರದ ಹೆಸರು ಬದಲಾವಣೆ ವಿಚಾರ ಇರ್ಬೋದು ಅಥವಾ ಬ್ರ್ಯಾಂಡ್ ಅಂಬಾಸಿಡರ್ ಎಲ್ಲದನ್ನು ಕೂಡ CM ಬಹಳ ದೊಡ್ಡ ಮಟ್ಟ ಸಮರ್ಥನೆ ಮಾಡ್ತಾರೆ. ನಾವು ಮಾಡಿರುವಂಥದ್ದು ಏನ್ರಿ? ಅಲ್ಲ ರೀ, ಈಗ ತಮನ್ನಾ ಭಾಟ್ಯ ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಮಾಡೋದಕ್ಕೆ ಇವತ್ತು ಭಾಳ ಪರಿಣಿತರು ಇದ್ರ ಬಗ್ಗೆ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಿ ಸಚಿವರು ಹೇಳ್ಬೇಕು. ಯಾವ್ರವ್ರು ಪರಿಣಿತರು? ಹೆಸರು ಹೇಳಿ ಇವರು. ಏನು ಇದ್ರಲ್ಲಿ ಪರಿಣಿತಿ ಏನು ಬೇಕಾಗಿದೆ? ನಮ್ಮ ರಾಜ್ಯದಲ್ಲಿ ಇವತ್ತು KSDL ಅಂತ ಸಂಸ್ಥೆಗೆ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್ ಬೇಕು, ದೇಶದಲ್ಲಿ ಇವತ್ತು ಪ್ರಚಾರ ಕೊಡಬೇಕು ಅಂತ ಹೇಳಿದ್ರೆ ನಮ್ಮ ರಾಜ್ಯದವ್ರು ಯಾರಿಗೂ ಯೋಗ್ಯತೆ ಇಲ್ವಾಗಾದ್ರೆ? ಅವ್ರಿಗಷ್ಟೇ ಯೋಗ್ಯತೆ ಇರೋದು. ಪರಿಣಿತರು ಅಂದ್ರೆ ಅಲ್ಲಿ ಯಾವುದ್ರಲ್ಲಿ ಪರಿಣಿತರು ಅದನ್ನು ಕೂಡ ಹೇಳಿ. ಜಮೀರ್ ಅಹ್ಮದ್ ಇದ್ದಾರೆ, ಯಾರ್ಯಾರು ಇದ್ದಾರೆ ಅದ್ರಲ್ಲಿ ಪರಿಣಿತರು ಅಂದರೆ ದಯವಿಟ್ಟು ಇದು ಗಂಭೀರವಾಗಿರ್ತಕ್ಕಂಥ ವಿಚಾರ. ನಾ ಆಗಲೇ ಹೇಳಿದೆ, ಇವತ್ತು ಮೈಸೂರು ಮಹಾರಾಜರು ಹುಟ್ಟಾಕಿರ್ತಕ್ಕಂಥ ಸಂಸ್ಥೆ ಇದು. ಇಂಥ ಒಂದು ವಿಚಾರದಲ್ಲಿ ಈ ರೀತಿ ಹಗುರವಾಗಿ ಇವತ್ತೇನೋ ತೀರ್ಮಾನ ಮಾಡ್ತಕ್ಕಂಥದ್ದು ರಾಜ್ಯಕ್ಕೆ ಮಾಡ್ತಕ್ಕಂಥ ಅಪಮಾನ, ಇದು ಕನ್ನಡಿಗರಿಗೆ ಮಾಡ್ತಕ್ಕಂಥ ಅಪಮಾನ. ಇದು ರಾಮನಗರದ ಹೆಸರು ಬದಲಾವಣೆ ವಿಚಾರವೂ ಕೂಡ ಎಲ್ಲವೂ ಕೂಡ ಮಾತನಾಡಿದ್ದೇನೆ, ನೀವು ತಡವ ಬಂದ್ರಿ. ಇವತ್ತು ಬೆಂಗಳೂರು ಮಹಾನಗರ ನೋಡಿ, ಇವತ್ತು ಬೆಂಗಳೂರು ಮಹಾನಗರ ಇವತ್ತು ಇಡೀ ಜಗತ್ತಲ್ಲಿ ಇವತ್ತು ಬೆಂಗಳೂರು ಅಂತ ಹೇಳಿದ್ರೆ ಇವತ್ತು ರೆಕಾಗ್ನೇಷನ್ ಇದೆ. ಅದು ರಾಮನಗರ ಅಂತ ಹೇಳಿದ್ರೆ ಇವತ್ತು ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವ್ರಿಗೆ ಮುಜುಗರ ಆಗ್ತಾ ಇದೆ. ಹಾಗಾದರೆ ನಾವು ರಾಮನಗರ ಅಂತೇಳಿ ಹೆಸರು ಕರೆಯೋದಕ್ಕೆ ಅವ್ರಿಗೆ ಯಾಕತ್ವ ಆ ರಾಮನಗರದಲ್ಲಿ ರಾಮ ಅಂತ ಇದೆಯಲ್ಲ ಅದಕ್ಕೇನಾದ್ರು ಅವ್ರಿಗೆ ಮುಜುಗರ ಆಗ್ತಾ ಇದೆ. ಹಾಗಾದರೆ ಈ ರೀತಿ ಮನಸೋ ಇಚ್ಛೆ ರೀತಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಿಗೂ ಕೂಡ ಬೆಂಗಳೂರು ಅಂತ ಹೆಸರು ಸೇರಿಸ್ಲಿ. ಹಾಗಾದರೆ ಬೆಂಗಳೂರು ದಕ್ಷಿಣ ಅಂತೇಳಿ ಇವತ್ತು ರಾಮನಗರ ಜಿಲ್ಲೆಗೆ ಹೆಸರನ್ನು ಇಟ್ಟಿದ್ದಾರೆ. ಇವತ್ತಂತ ಒಂದು ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ರಾಮನಗರ ಜಿಲ್ಲೆ ಇವತ್ತು ಹೆಸರು ಬದಲಾವಣೆ ಆಗಿದ ತಕ್ಷಣ ಇವ್ರು ರಿಯಲ್ ಎಸ್ಟೇಟ್ ಮಾಡೋಕ್ಕಂಗೆ ರಾಜ್ಯ ಸರ್ಕಾರ ಇರೋದು. ಹಾಗಾದರೆ ಏನು ಮಾಡ್ತಾರೆ ಅಭಿವೃದ್ಧಿ ಅಂತ ಹೇಳಿದ್ರೆ? ಹೆಸರು ಬದಲಾವಣೆಯಿಂದ ಏನು ಉದ್ದೇಶ ಇದೆ ಸರ್? ಇಷ್ಟು ಹಠ ಮಾಡಿ ಹೆಸರು ಬದಲಾವಣೆ ಮಾಡ್ಕೊಂಡಿದ್ದಾರೆ, ಏನು ಉದ್ದೇಶ ಸರ್ ಹಾಗಾದ್ರೆ? ಈಗ ಒಂದು ಅದು ಯಾರ್ಯಾರು ಎಷ್ಟೆಷ್ಟು ಆಸ್ತಿ ಮಾಡಿದಾರೆ ನೋಡೋಣ, ಆಮೇಲೆ ಉದ್ದೇಶ ಏನಂತೇಳಿ ಗೊತ್ತಾಗ್ತದೆ ಬರೋದಿಂದ. ಥ್ಯಾಂಕ್ ಯು. ಯದುವೀರ್ ಅವರನ್ನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದ ಒಂದಷ್ಟು ಫೋಟೋಸ್ಗಳು ವೈರಲ್ ಆಗ್ತಿದೆ ಸರ್. ಅಭಿಯಾನ ಶುರುವಾಗಿದೆ ಸರ್ ಮೈಸೂರು ಸ್ಟಾರ್ಟ್. ಅದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೇನೆ, ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಈ ರಾಜ್ಯ ಸರ್ಕಾರಕ್ಕೆ ಪ್ರಾಮಾಣಿಕವಾಗಿರ್ತಕ್ಕಂಥ ಕಳಕಳಿ ಮತ್ತು ಕಾಳಜಿ ಆ ಸಂಸ್ಥೆ ಬಗ್ಗೆ ಇದ್ದಿದ್ದೇ ಆದರೆ ಇದೇನು ಸಿದ್ದರಾಮಯ್ಯ ಹುಟ್ಟಾಕಿರ್ತಕ್ಕಂಥದ್ದು KSDL. ನಾಗಲೇ ಹೇಳಿದೆ, ಮಹಾರಾಜರ ಕಾಲದಲ್ಲಿ ಅವರ ಒಂದು ಕನಸಿನ ಕೂಸಿದು. ಈ ರೀತಿ ಒಂದು ಇತಿಹಾಸ ಇರ್ತಕ್ಕಂಥ ಇಂಥ ಸಂಸ್ಥೆಗಳನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥದ್ದು ಆದ್ಯತೆ ನಾನು ಒಪ್ಕೊಳ್ತೇನೆ. ಆದರೆ ಅದನ್ನು ಕನ್ನಡಿಗರು ಯಾಕೆ ಸಿಗಲಿಲ್ಲ ಸಿದ್ದರಾಮಯ್ಯನವ್ರಿಗೆ? ಆ ಯಾರು ಪರಿಣಿತರು ಅಂತ ಹೇಳಿದ್ದಾರೆ ಅದನ್ನು ಹುಡುಕೋ ಕೆಲಸ ಯಾಕೆ ಮಾಡಲಿಲ್ಲ? ಹಾಗಾದರೆ ಯಾಕೆ ಬಾಂಬೆ ಡೆಲ್ಲಿಗೆ ಹುಡುಕ್ತಕ್ಕಂಥ ಕೆಲಸ ಮಾಡಿದ್ದಾರೆ, ಕರ್ನಾಟಕದಲ್ಲಿ ಯಾಕೆ ಹುಡುಕೋಕ್ಕಾಗಲಿಲ್ಲ? ಅಂದರೆ ಇವ್ರ ಆದ್ಯತೆ ಏನು ಇದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ. ಸರ್, ಇಶ್ಯೂ ಡೈವರ್ಷನ್ಗೂ ಇದು ನಡೀತಾ ಇದೆಯಾ? ಹೆಸರು ಬದಲಾವಣೆ ಇರ್ಬೋದು, ಈ ಥರದೊಂದು ರಾಯಭಾರಿಗಳು. ರಾಜ್ಯ ಸರ್ಕಾರಕ್ಕೆ ರಿಯಲ್ ಎಸ್ಟೇಟ್ ಇವತ್ತು ಆದ್ಯತೆ ಆಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿನ ಮುಖ್ಯಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋ ಅನುಮಾನ ಇವತ್ತು ರಾಜ್ಯದ ಜನರಿಗೆ ಕಾಡ್ತಾ ಇದೆ. ರಾಜ್ಯದ ಉಪಮುಖ್ಯಮಂತ್ರಿಗಳು ಕೂಡ ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ.
ನಾವು ಜನಾಕ್ರೋಶ ಯಾತ್ರೆಯಲ್ಲೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಮಾತನ್ನು ಹೇಳಿದ್ದೇವೆ. ಕೇವಲ ರಾಜ್ಯ ಸರ್ಕಾರ ಬೆಂಗಳೂರಿಗೆ ಸೀಮಿತ ಆಗಿದೆ, ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬೆಂಗಳೂರಿಗೆ ಸೀಮಿತ ಆಗಿದ್ದಾರೆ. ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತೂ ಕೂಡ ಕಾಳಜಿನೂ ಇಲ್ಲ, ಅಭಿವೃದ್ಧಿ ಮಾಡ್ತಕ್ಕಂಥ ಯೋಗ್ಯತೆಯೂ ಕೂಡ ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಥ್ಯಾಂಕ್ ಯು. ಏನಪ್ಪ ಚಾರ್ಜ್ ಶೀಟ್ ರಿಲೀಸ್ ಮಾಡಿದ್ದೇವೆ. ಪಾಪ ಸಿದ್ದರಾಮಯ್ಯ ಸ್ವಲ್ಪ ಇರ್ಸು ಮುರ್ಸು ಆಗಿರ್ಬೋದು, ವಾಸ್ತವಿಕ ಸತ್ಯ ನಾನು ಹೇಳ್ತಾ ಇದ್ದೇನೆ. ಇವತ್ತು ಮೈಸೂರು ನಾನು ಕೇಳಿದೆ, ಆಗಲೇ ನಾನು ಮಾತನಾಡಿದೆ, ಮೈಸೂರು ಅಭಿವೃದ್ಧಿಗೆ ಈ ಜಿಲ್ಲೆ ಮೈಸೂರು ಚಾಮರಾಜನಗರದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳ ಅಭಿವೃದ್ಧಿಗೆ ಏನು ಕೊಡುಗೆ ಏನಿದೆ ಸಿದ್ದರಾಮಯ್ಯನವ್ರದ್ದಾಗಾದ್ರೆ? ಅದಕ್ಕೆ ಅಡಿಷನಲ್ ಚಾರ್ಜ್ ಶೀಟ್ ಅಂತಾನೂ ಇರುತ್ತೆ ಕ್ರೈಮಲ್ಲಿ, ಹಾಗಾಗಿ ನಿಮ್ದು ಅಡಿಷನಲ್ ಚಾರ್ಜ್ ಶೀಟ್ ಇದೆಯಾ? ಕ್ರೈಮ್ಗಳು ಇನ್ನೂ 3 ವರ್ಷ ಮಾಡಲಿ, ಆಮೇಲೆ ಮಾಡ್ತಾ ಇರ್ತೀವಿ ನಾವು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.